ನಮಸ್ಕಾರ ಪ್ರಿಯ ರಸಿಕರೇ. ಶಾಂತಿ ಗಂಡ ಸೂರ್ಯ ವಿದೇಶಕ್ಕೆ ಹೋಗಿ 1 ವರ್ಷ ಕಳೆದೋಗಿತ್ತು. ಒಂದಿನ ಶಾಂತಿ ಅಕ್ಕನ ಮಗ ಮುರಳಿ ಮನೆಗೆ ಬಂದ. ಆವತ್ತಿನಿಂದ ಪ್ರತಿದಿನ ರಾತ್ರಿ ಶಾಂತಿಗೆ ಮುರಳಿ ಬಾದಾಮಿ ಹಾಲು ತಯಾರು ಮಾಡಿ ಕೊಡ್ತಾ ಇದ್ದ. ಆಕೆ ಆ ಹಾಲನ್ನು ಕುಡಿದು ಮಲಗ್ತಾ ಇದ್ಲು. ಬೆಳಗ್ಗೆ ಎದ್ದ ತಕ್ಷಣ ಶಾಂತಿಗೆ ತುಂಬಾ ಪ್ರಶಾಂತವಾಗಿ ಅನ್ನಿಸ್ತಾ ಇತ್ತು ಮತ್ತು ಮುರಳಿಯನ್ನ ತುಂಬಾ ಹೊಗಳ್ತಾ ಇದ್ಲು. ನೀನು ತುಂಬಾ ಚೆನ್ನಾಗಿ ಬಾದಾಮಿ ಹಾಲು ತಯಾರು ಮಾಡಿಕೊಟ್ಟಿದ್ಯಾ, ಅದು ಕುಡಿದು ಮಲಗಿದ್ರೆ ನನಗೆ ತುಂಬಾ ಪ್ರಶಾಂತವಾದ ನಿದ್ದೆ ಬರುತ್ತೆ, ಬೆಳಗ್ಗೆ ಎಷ್ಟು ಪ್ರಶಾಂತವಾಗಿ ಅನ್ಸುತ್ತೆ ಅಂತ ಮೆಚ್ಕೊಳ್ತಾ ಇದ್ಲು. ಮುರಳಿ ಕಾಲೇಜಿನ ವಿಷಯಗಳನ್ನ ಕೂಡ ಆಕೆಯೊಂದಿಗೆ ಹಂಚ್ಕೊಳ್ತಾ ಇದ್ದ. ಆಕೆ ಅವನ ಮಾತುಗಳಿಗೆ ನಕ್ಕು ನಲಿತಾ ಇದ್ಲು. ಆಗ ಮುರಳಿ ಆಕೆಯೊಂದಿಗೆ, ನಿಮ್ಮನ್ನ ನಾನು ನನ್ನ ಚಿಕ್ಕಮ್ಮ ಅನ್ನೋದಕ್ಕಿಂತ ನನ್ನ ಫ್ರೆಂಡ್ ಆಗಿ ಹೆಚ್ಚು ಭಾವಿಸ್ತೇನೆ ಅಂತ ಹೇಳ್ತಾ ಇದ್ದ. ಹಾಗೆ ಒಂದಿನ ಆಕೆ ಹೊಟ್ಟೆಯಲ್ಲಿ ನೋವು ಬಂತು. ಆ ಸಮಯದಲ್ಲಿ ಮುರಳಿ ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಆಕೆ ಒಬ್ಬಳೇ ಡಾಕ್ಟರ್ ಹತ್ರ ಹೋಗ್ಬೇಕಾಯ್ತು. ಡಾಕ್ಟರ್ ಹತ್ರ ಹೋದ ಮೇಲೆ ಆಕೆ ಹೊಟ್ಟೆ ನೋವಿಗೆ ಕಾರಣವಾದ ವಿಷಯ ತಿಳಿದು ಶಾಂತಿಗೆ ಉಸಿರು ನಿಂತು ಹೋದಂತಾಯ್ತು. ಫ್ರೆಂಡ್ಸ್, ಈ ವಿಡಿಯೋ ಕೊನೆವರೆಗೂ ನೋಡಿ. ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಅಂತ ಆಸೆ ಪಡ್ತೇನೆ. ಆ ಆನಂದದಿಂದ ಇನ್ನೂ ಒಂದು ಸ್ವಲ್ಪ ಉತ್ಸಾಹದಿಂದ ಮತ್ತಷ್ಟು ವಿಡಿಯೋಗಳನ್ನ ಮಾಡಬಲ್ಲೆ. ಶಾಂತಿಗೆ ಮದುವೆಯಾಗಿ 3 ವರ್ಷಗಳಾಗಿದ್ವು. ಆದರೆ ಇದುವರೆಗೆ ಅವರ ಮನೆಯಲ್ಲಿ ಮಕ್ಕಳ ಅಳುವಿನ ಶಬ್ದ ಕೇಳಿಸ್ಲೇ ಇಲ್ಲ. 3 ವರ್ಷಗಳ ಕಾಲ ಅವರಿಬ್ಬರು ಎಷ್ಟೋ ರೀತಿಯ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುತ್ತಾ ಎಷ್ಟು ಪ್ರಯತ್ನಗಳನ್ನ ಮಾಡಿದ್ರೂ ಯಾವುದೇ ಫಲಿತಾಂಶ ಇಲ್ಲದಂತಾಗಿತ್ತು. ಯಾವುದೇ ಶುಭ ವಾರ್ತೆ ಕೇಳೋದಕ್ಕೆ ಆಗಲಿಲ್ಲ. ಆಕೆ ಮನಸ್ಸಿನಲ್ಲಿ ನೋವು ಪಡ್ತಾ ನಾನು ಬಂಜೆಯಾಗಿ ಉಳಿದುಬಿಡ್ತೀನೇನೋ ಅಂತ ಭಯ ಪಡ್ತಾ ಇದ್ಲು. ತುಂಬಾ ಪ್ರಯತ್ನಗಳ ನಂತರ ಡಾಕ್ಟರ್ ಅವರಿಗೆ ಒಂದು ಸಲಹೆಯನ್ನ ನೀಡಿದ್ರು. IVF ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ ಮತ್ತು ಅವರ ಹತ್ತಿರ ಅಷ್ಟು ಹಣವೂ ಇರಲಿಲ್ಲ. ಒಂದು ದಿನ ಅವಳ ಗಂಡ ಆಕೆಯೊಂದಿಗೆ, ನಾವು ತಂದೆ ತಾಯಿಗಳಾಗಬೇಕು ಅಂತಂದ್ರೆ ನಮಗೆ ಹಣ ತುಂಬಾ ಅವಶ್ಯಕ. ಈಗ ನಮ್ಮ ಹತ್ತಿರ ಅಷ್ಟು ಹಣ ಇಲ್ಲ, ಅದನ್ನ ಸಂಪಾದಿಸೋದಕ್ಕೆ ನಾನು ವಿದೇಶಕ್ಕೆ ಹೋಗಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೆ ಆಕೆಗೆ ಗಂಡನನ್ನ ವಿದೇಶಕ್ಕೆ ಕಳಿಸೋದು ಅಷ್ಟಾಗಿ ಇಷ್ಟ ಇರಲಿಲ್ಲ. ಯಾಕಂದ್ರೆ ಅವನು ವಿದೇಶಕ್ಕೆ ಹೊರಟೋದ್ರೆ ಆಕೆ ಒಂಟಿ ಆಗ್ತಾಳೆ. ಅವರ ತಂದೆ ತಾಯಿಗಳಿಗೆ ಆತ ಒಬ್ಬನೇ ಮಗ ಕೂಡ. ಅವರ ಅತ್ತೆ ಮಾವ ಕೂಡ ತುಂಬಾ ವರ್ಷಗಳ ಹಿಂದೆಯೇ ತೀರ್ಕೊಂಡು ಹೋಗಿದ್ರು. ಒಂದು ವೇಳೆ ಆತ ವಿದೇಶಕ್ಕೆ ಹೋದ್ರೆ ಆಕೆ ಒಂಟಿ ಆಗ್ತಾಳೆ. ಆದರೆ ಹೇಳ್ತಾರಲ್ವಾ, ನಿಸ್ಸಹಾಯಕ ಸ್ಥಿತಿಯಲ್ಲಿರುವ ಮನುಷ್ಯ ಯಾವ ಕೆಲಸ ಮಾಡಲಿಕ್ಕೂ ಕೂಡ ಸಿದ್ಧನಾಗ್ತಾನೆ ಅಂತ ಹೇಳಿ. ಅಂತಹ ನಿಸ್ಸಹಾಯಕ ಸ್ಥಿತಿಯಿಂದಲೇ ಆಕೆಯ ಗಂಡ ಹಣ ಸಂಪಾದಿಸೋದಕ್ಕೆ ವಿದೇಶಕ್ಕೆ ಹೋಗ್ಬೇಕಾಯ್ತು. ಮನೆಯ ನೆರೆಹೊರೆಯವರು ಒಳ್ಳೆಯವರಾಗಿದ್ದ ಕಾರಣ ಒಂಟಿತನದ ಬೇಸರ ಇಲ್ಲದೆ ಇದ್ಲು ಮತ್ತು ಆಕೆಗೆ ಯಾವುದೇ ಅವಶ್ಯಕತೆ ಇದ್ರೂ ಅವರು ಸಹಾಯವನ್ನ ಮಾಡ್ತಾ ಇದ್ರು. ಆಕೆಯ ಗಂಡ ಸೂರ್ಯ ವಿದೇಶಕ್ಕೆ ಹೋಗಿ 1 ವರ್ಷ ಕಳೆದು ಹೋಗಿತ್ತು. ಒಂದು ದಿನ ಅನಿರೀಕ್ಷಿತವಾಗಿ ಅಕ್ಕನಿಂದ ಆಕೆಗೆ ಫೋನ್ ಬರುತ್ತೆ. ಆಕೆ ಮಕ್ಕಳು ತುಂಬಾ ದೊಡ್ಡವರು, ಹತ್ತಿರವಾಗಿ ಆಕೆಯ ವಯಸ್ಸಿನವರೇ ಇರ್ತಾರೆ. ಅಕ್ಕ ಆಕೆಯೊಂದಿಗೆ, ನನ್ನ ಮಗ ಮುರಳಿ ಒಂದು ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ತುಂಬಾ ಜನರು ಅವನನ್ನ ಹಾಸ್ಟೆಲ್ನಲ್ಲಿ ಇರಿಸಿ ಅಂತ ಹೇಳಿದ್ರು. ಆದರೆ ಅಲ್ಲಿನ ಪರಿಸ್ಥಿತಿಗಳು ಹೇಗಿರುತ್ತವೆಯೋ ನಮಗೆ ತಿಳಿಯದು. ಆದ್ದರಿಂದ ನಿನಗೆ ಮತ್ತು ನಿನ್ನ ಗಂಡನಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಂದ್ರೆ ನನ್ನ ಮಗ ಮುರಳಿ ನಿಮ್ಮ ಮನೆಯಲ್ಲಿ ಇರ್ತಾನೆ. ಅಷ್ಟೇ ಅಲ್ಲದೆ ಹಾಸ್ಟೆಲ್ನಲ್ಲಿ ಖರ್ಚು ಕೂಡ ಹೆಚ್ಚಾಗಿರುತ್ತೆ. ಅಲ್ಲೇ ಇದ್ರೆ ಹುಡುಗ ಕೆಟ್ಟ ಹವ್ಯಾಸಗಳಿಗೆ ಬಲಿಯಾಗುವ ಒಂದು ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ನಿನ್ನ ಹತ್ರ ಇದ್ರೆ ಕ್ಷೇಮವಾಗಿರ್ತಾನೆ. ನೀನವನಿಗೆ ಚಿಕ್ಕಮ್ಮ ಕೂಡ, ನೀನು ಕೂಡ ತಾಯಿಗೆ ಸಮಾನ. ಆದ್ರಿಂದ ಅವನು ನಿನ್ನೊಂದಿಗೆ ಇದ್ರೆ ನನಗೆ ಯಾವುದೇ ಟೆನ್ಷನ್ ಇರೋದಿಲ್ಲ ಅಂತಂದಾಗ ಆ ಮಾತುಗಳನ್ನ ಕೇಳಿ ಶಾಂತಿಗೆ ತುಂಬಾ ಸಂತೋಷವಾಗುತ್ತೆ. ಆದ್ರೆ ಈಗ ಆಕೆಯ ಗಂಡನ ಅನುಮತಿ ಬಹಳ ಅವಶ್ಯಕವಾಗಿತ್ತಲ್ವಾ. ಯಾವಾಗ ಆಕೆ ಆ ವಿಷಯದ ಬಗ್ಗೆ ಸೂರ್ಯನನ್ನ ಕೇಳಿದ್ಲೋ ಆತ ಕೂಡ ಯಾವುದೇ ಅಭ್ಯಂತರ ವ್ಯಕ್ತಪಡಿಸಲಿಲ್ಲ. ಅಷ್ಟೇ ಅಲ್ಲದೆ, ನೀನು ಒಂಟಿಯಾಗಿ ಇರ್ತಾ ಇದ್ಯಾ, ಮುರಳಿ ಬಂದಾಂದ್ರೆ ನಿನಗೆ ಸಹಾಯವಾಗಿ ಇರ್ತಾನೆ. ನಾನು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಇಲ್ಲಿ ಅಂದ್ರೆ ವಿದೇಶದಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿದ್ರು. ಯಾವಾಗ ಸೂರ್ಯನಿಂದ ಆಕೆಗೆ ಅನುಮತಿ ದೊರೀತೋ ಆ ವಿಷಯದ ಬಗ್ಗೆ ಅಕ್ಕನಿಗೆ ಹೇಳ್ತಾಳೆ.
ಆಕೆ ತುಂಬಾ ಸಂತೋಷ ಪಡ್ತಾಳೆ. ಅತಿ ಕೆಲವೇ ದಿನಗಳಲ್ಲಿ ಮುರಳಿ ಅವರ ಮನೆಗೆ ಬರ್ತಾನೆ. ಮುರಳಿ ಬಂದಿದ್ದರಿಂದ ಆಕೆಗೆ ತುಂಬಾ ಆನಂದವಾಯಿತು. ಯಾಕೆಂದ್ರೆ ಸೂರ್ಯ ಹೋದ ನಂತರ ಒಂಟಿಯಾಗಿ ಆ ಮನೆಯಲ್ಲಿರೋದು ಆಕೆಗೆ ತುಂಬಾ ಕಷ್ಟವಾಗಿತ್ತು. ಮುರಳಿ ತುಂಬಾ ಒಳ್ಳೆಯವನು, ಶಾಂತಿಯನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ, ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ದ. ಅಪ್ಪಿತಪ್ಪಿ ಆಕೆ ಆರೋಗ್ಯ ಸರಿ ಇಲ್ಲದಿದ್ದಾಗ, ಚಿಕ್ಕಮ್ಮ ನೀನ್ ಯಾವ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನಾನು ನೋಡಿಕೊಳ್ತೇನೆ, ನೀನು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂಥೇಳಿ ಮನೆ ಕೆಲಸಗಳನ್ನೆಲ್ಲ ತಾನೊಬ್ಬನೇ ಮಾಡ್ತಾ ಇದ್ದ. ಅಂದಿನಿಂದ ಪ್ರತಿದಿನ ರಾತ್ರಿ ಆಕೆಗೆ ಬಾದಾಮಿ ಹಾಲನ್ನ ತಯಾರು ಮಾಡಿ ಕೊಡ್ತಾ ಇದ್ದ. ಇಲ್ಲೇ ಇದೆ ಟ್ವಿಸ್ಟ್. ಆಕೆ ಆ ಹಾಲನ್ನ ಕುಡಿದು ಮಲಗ್ತಾ ಇದ್ಲು. ಬೆಳಗ್ಗೆ ಎದ್ದ ತಕ್ಷಣ ಆಕೆಗೆ ತುಂಬಾ ಪ್ರಶಾಂತವಾಗಿ ಅನ್ನಿಸ್ತಾ ಇತ್ತು. ಮುರಳಿಯನ್ನ ತುಂಬಾ ಹೊಗಳ್ತಾ ಇದ್ಲು. ನೀನು ತುಂಬಾ ಚೆನ್ನಾಗಿ ಬಾದಾಮಿ ಹಾಲು ತಯಾರು ಮಾಡಿಕೊಟ್ಟಿದ್ಯಾ, ಅದು ಕುಡಿದು ಮಲಗಿದ್ರೆ ನನಗೆ ತುಂಬಾ ಒಂದು ಪ್ರಶಾಂತವಾದ ನಿದ್ರೆ ಬರುತ್ತೆ, ಬೆಳಗ್ಗೆ ಎಷ್ಟೋ ಪ್ರಶಾಂತವಾಗಿ ಅನ್ಸುತ್ತೆ, ರಿಲೀಫ್ ಅನ್ಸುತ್ತೆ ಅಂತ ಮೆಚ್ಚಿಕೊಳ್ತಾ ಇದ್ಲು. ಆ ಮಾತುಗಳಿಗೆ ಮುರಳಿ ನಕ್ಕು, ನನ್ನ ಕೈಗಳಲ್ಲಿ ಚಮತ್ಕಾರ ಇದೆ ಚಿಕ್ಕಮ್ಮ, ನಾನು ನಿಮ್ಮ ಮೇಲೆ ಎಷ್ಟು ಪ್ರೀತಿಯಿಂದ ಹಾಲನ್ನ ಕಲಿಸ್ತಾ ಇದ್ದೀನಿ, ಅದರಿಂದ ನಿಮ್ಮ ಎಲ್ಲ ಆಯಾಸ ದೂರವಾಗಿಬಿಡುತ್ತೆ ಅಂತ ಹೇಳ್ದ. ಅವನ ಮಾತುಗಳಿಗೆ ಆಕೆ, ನಿನ್ನನ್ನ ಮದುವೆಯಾಗುವಂತಹ ಒಂದು ಹುಡುಗಿ ಎಷ್ಟೋ ಅದೃಷ್ಟವಂತೆ, ಯಾಕಂದ್ರೆ ನೀನು ಆಕೆಯನ್ನ ತುಂಬಾ ಜಾಗರೂಕತೆಯಿಂದ ನೋಡ್ಕೊಳ್ತಾ ಇದ್ಯಾ ಅಂತ ಹೀಗೆ ಮಾತನಾಡ್ಕೊಳ್ತಾ ಅವರು ನಗುತ್ತಾ ಇದ್ರು. ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ. ಅವರಿಬ್ರು ಇನ್ನೂ ಹಲವು ವಿಷಯಗಳನ್ನ ಮಾತಾಡ್ಕೊಳ್ತಾ ಇದ್ರು. ಮುರಳಿ ತನ್ನ ಕಾಲೇಜಿನ ವಿಷಯಗಳನ್ನ ಆಕೆಯೊಂದಿಗೆ ಹಂಚ್ಕೊಳ್ತಾ ಇದ್ದ. ಆಕೆ ಅವನ ಮಾತುಗಳಿಗೆ ನಕ್ಕು ಸುಸ್ತಾಗ್ತಾ ಇದ್ಲು. ಆಗ ಮುರಳಿ ಆಕೆಯೊಂದಿಗೆ, ನಿಮ್ಮನ್ನ ನಾನು ನನ್ನ ಚಿಕ್ಕಮ್ಮನಿಗಿಂತ ನನ್ನ ಫ್ರೆಂಡ್ ಆಗಿ ಹೆಚ್ಚು ಭಾವಿಸ್ತೇನೆ ಅಂತ ಹೇಳ್ತಾ ಇದ್ದ. ಒಂದು ದಿನ ಆಕೆ ಹೊಟ್ಟೆಯಲ್ಲಿ ನೋವು ಬಂತು. ಆ ಸಮಯದಲ್ಲಿ ಮುರಳಿ ಮನೆಯಲ್ಲಿ ಇರಲಿಲ್ಲ. ಆದ್ದರಿಂದ ಆಕೆ ಒಬ್ಳೇ ಡಾಕ್ಟರ್ ಹತ್ರ ಹೋಗಬೇಕಾಯಿತು. ಆದರೆ ಡಾಕ್ಟರ್ ಹತ್ರ ಹೋದ್ಮೇಲೆ ಆಕೆಯ ಹೊಟ್ಟೆ ನೋವಿಗೆ ಕಾರಣವಾದ ವಿಷಯ ತಿಳಿದು ಶಾಂತಿಗೆ ಉಸಿರೇ ನಿಂತಂಗಾಯ್ತು. ಇದು ಹೇಗೆ ಸಾಧ್ಯ? ಆಕೆಗೆ ಏನು ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ ಆಕೆಯೊಂದಿಗೆ, ನೀವು ಗರ್ಭ ಧರಿಸಿದ್ದೀರಿ ಅಂತ ಹೇಳಿದ್ರು. ಅವರ ಬಾಯಿಂದ ಆ ಮಾತನ್ನ ಕೇಳಿದ ತಕ್ಷಣ ಆಕೆಗೆ ತಲೆ ಸುತ್ತಿದಂತಾಯ್ತು. ಇದು ಹೇಗೆ ಸಾಧ್ಯ? ಡಾಕ್ಟರ್, ನೀವೇನಾದ್ರೂ ತಪ್ಪು ಮಾಡಿರಬಹುದು, ನಾನು ಗರ್ಭ ಧರಿಸೋದಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಡಾಕ್ಟರ್ ಆಕೆಯ ರಿಪೋರ್ಟ್ಸ್ ಅನ್ನ ತೆಗೆದು ಆಕೆಯ ಮುಂದೆ ಇರಿಸಿ, ಇಲ್ಲಿಯವರೆಗೆ ನೀವು ಗರ್ಭ ಧರಿಸಬೇಕೆಂದು ಅನೇಕ ರೀತಿಯ ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಂಡಿದ್ದೀರಿ. ಈಗ ಗರ್ಭ ಧರಿಸಿದ್ರೆ ಆ ದೇವರಿಗೆ ಧನ್ಯವಾದಗಳನ್ನ ಹೇಳುವುದರ ಬದಲು ನೀವು ಯಾಕೆ ಗಾಬರಿ ಆಗ್ತಾ ಇದ್ದೀರಾ ಅಂತ ಹೇಳಿದ್ರು. ಆಕೆಗೆ ಆ ರಿಪೋರ್ಟ್ಸ್ ನೋಡಿ ಶಾಕ್ ಆಗಿ ಆಶ್ಚರ್ಯದಿಂದ ನಿಂತು ಬಿಡ್ತಾಳೆ. ಮದುವೆಯಾದ ಇಷ್ಟೊಂದು ವರ್ಷಗಳ ನಂತರ ಆಕೆಯ ಜೀವನದಲ್ಲಿ ಒಂದು ಇಷ್ಟೊಂದು ದೊಡ್ಡ ಬಿರುಗಾಳಿ ಬರುತ್ತೆ ಅಂಥೇಳಿ ಆಕೆ ಊಹೆ ಕೂಡ ಮಾಡಿರಲಿಲ್ಲ. ರಿಪೋರ್ಟ್ಸ್ ಅನ್ನ ನೋಡಿದ ನಂತರ ಡಾಕ್ಟರ್ ಜೊತೆ ಇನ್ನೇನು ಮಾತಾಡದೆ ಅವುಗಳನ್ನು ತೆಗೆದುಕೊಂಡು ಹಾಸ್ಪಿಟಲ್ನಿಂದ ಹೊರಗೆ ಬಂದು ಬಿಡುತ್ತಾಳೆ. ಆಕೆಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗ್ತವೆ. ಆಕೆ ಮತ್ತು ಮುರಳಿ ಹೊರತುಪಡಿಸಿ ಮನೆಯಲ್ಲಿ ಏನಾರೂ ಇಲ್ಲ. ಹಾಗಾದ್ರೆ ಗರ್ಭ ಹೇಗೆ ಯಾರಿಂದ ಧರಿಸಿದ್ಲೋ? ಆಕೆ ಬೇಡವಂತ ಹೇಳಿದ್ರು ಆಕೆ ಮನಸ್ಸಿನಲ್ಲಿ ಆಲೋಚನೆಗಳು ಮುರಳಿ ಸುತ್ತಮುತ್ತಾನೆ ತಿರುಗುತ್ತಾ ಇದ್ದುವು. ಅದ್ಯಾಗೂ ಆಕೆ ಮನಸ್ಸು ಇದನ್ನು ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲಿಲ್ಲ. ಮುರಳಿ ಆಕೆಯೊಂದಿಗೆ ಈ ರೀತಿ ಮಾಡೋದಕ್ಕೆ ಸಾಧ್ಯವೇ? ಅವನು ಆಕೆಯ ಸ್ವಂತ ಅಕ್ಕನ ಮಗ, ಆಕೆ ಅವನಿಗೆ ತಾಯಿ ಸಮಾನಳು. ಆಕೆಯೊಂದಿಗೆ ಹೀಗೆ ಮಾಡಲು ಸಾಧ್ಯವಾ? ಆಕೆ ಮನಸ್ಸು ಇದನ್ನ ಒಪ್ಕೊಳ್ಳೋದಕ್ಕೆ ಎಷ್ಟೇ ಬೇಡ ಅಂತ ಹೇಳಿದ್ರು ಕೂಡ ವಾಸ್ತವ ರಿಪೋರ್ಟ್ ರೂಪದಲ್ಲಿ ಆಕೆಯ ಕಣ್ಣ ಮುಂದೆ ಇತ್ತು. ಆಲೋಚನೆ ಮಾಡುತ್ತಾ ಮಾಡುತ್ತಾ ಆಕೆ ಮನೆಯನ್ನ ತಲುಪುತ್ತಾಳೆ. ಮನೆಗೆ ಬರೋಷ್ಟರಲ್ಲಿ ಸಂಜೆಯಾಗಿತ್ತು. ಅಷ್ಟರಲ್ಲಿ ಮುರಳಿ ಮನೆಗೆ ಬಂದಿದ್ದ. ಮನೆ ಕಾಲಿಂಗದಲ್ಲಿ ಒತ್ತಿದ ತಕ್ಷಣ ಮುರಳಿ ಬಾಗಿಲನ್ನ ತೆಗೆದ. ಆಕೆಯನ್ನ ನೋಡಿ ಸಣ್ಣದಾಗಿ ನಕ್ಕು, ಚಿಕ್ಕಮ್ಮ, ನೀವು ಎಲ್ಲಿಗೆ ಹೋಗಿದ್ರಿ? ನಿಮ್ಮ ಬಗ್ಗೆ ಎಷ್ಟೊಂದು ಆಲೋಚನೆಯನ್ನ ಮಾಡಿ ನಾನು ಆತಂಕಗೊಂಡೆ. ನಿಮಗೆ ಫೋನ್ ಮಾಡಿದ್ರೆ ಫೋನನ್ನ ರಿಸೀವ್ ಮಾಡ್ತಾ ಇಲ್ಲ, ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕೇಳ್ದ. ಆಕೆ ಯಾವುದೇ ಉತ್ತರವನ್ನ ನೀಡದೆ ಮನೆಯೊಳಗೆ ಹೋಗ್ತಾಳೆ. ಆತ ಆಕೆ ಹಿಂದೇನೆ ಬಂದು, ನಿಮಗೆ ನೀರು ಬೇಕಾ ಅಥವಾ ಟೀ ಕುಡಿತೀರಾ ಅಂತ ಕೇಳ್ತಾನೆ.
ಆದರೆ ಆಕೆ ಅವನಿಗೆ ಯಾವುದೇ ರೀತಿಯ ಕೂಡ ಉತ್ತರವನ್ನು ನೀಡದೆ ಮೌನವಾಗಿರುತ್ತಾಳೆ. ಆದರೆ ಆತ ಆಕೆ ಮೇಲೆ ಯಾವುದೇ ಕೋಪವನ್ನು ತೋರಿಸಲಿಲ್ಲ. ಆಕೆಗೆ ಮಾತ್ರ ಅವನನ್ನು ನೆನೆದರೆ ತುಂಬಾ ಕೋಪ ಬರ್ತಾ ಇದೆ. ಚಿಕ್ಕಮ್ಮ, ನೀವು ನನ್ನ ಮಾತುಗಳಿಗೆ ಉತ್ತರವನ್ನು ಯಾಕೆ ನೀಡ್ತಾ ಇಲ್ಲ ಅಂತ ಕೇಳ್ತಾನೆ. ಏನೂ ಇಲ್ಲ ಮುರಳಿ, ನನ್ನ ಆರೋಗ್ಯ ಸರಿಯಿಲ್ಲ, ನನಗೆ ಏನೂ ಬೇಡ, ನನ್ನನ್ನು ಒಂಟಿಯಾಗಿ ಬಿಟ್ಟು ಬಿಡು ಅಂತ ಹೇಳುತ್ತಾ ಆಕೆ ಕೋಣೆಯೊಳಗೆ ಹೊರಟು ಹೋಗ್ತಾಳೆ. ಆಕೆ ರೂಮಿನ ಬಾಗಿಲನ್ನ ಗಟ್ಟಿಯಾಗಿ ಹಾಕ್ಕೊಂಡು ತನ್ನ ಪ್ರೆಗ್ನೆನ್ಸಿ ರಿಪೋರ್ಟನ್ನು ಪಕ್ಕಕ್ಕೆ ಎಸ್ತು ಮಂಚದ ಮೇಲೆ ನಿಸ್ಸಹಾಯಕಳಾಗಿ ಕುಳಿತುಕೊಂಡು ಏನು ಆಲೋಚಿಸಬೇಕು, ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಆಕೆಗೆ ತೋಚುತ್ತಾ ಇಲ್ಲ. ಒಂದು ತಿಳಿತಾ ಇಲ್ಲ. ಮುರಳಿ ಆಕೆಗೆ ಮಗನಿಗೆ ಸಮಾನ, ಅವನ ಬಗ್ಗೆ ತಪ್ಪಾಗಿ ಆಲೋಚನೆ ಮಾಡ್ತಾ ಇದ್ದೇನೆ ಅಂತ ಅನ್ನಿಸ್ತು. ಆಕೆ ಅವರ ಕುಟುಂಬದಲ್ಲಿ ಎಲ್ಲರಿಗಿಂತ ಚಿಕ್ಕವಳು. ಮುರಳಿ ಅವರ ತಾಯಿ ಎಲ್ಲರಿಗಿಂತ ದೊಡ್ಡವಳು. ಮುರಳಿ ಅವರ ತಾಯಿಯ ಮದುವೆಯಾದಾಗ ಆಕೆ ವಯಸ್ಸು 7 ವರ್ಷ. ಮುರಳಿ ಹುಟ್ಟಿದಾಗ ಆಕೆ ವಯಸ್ಸು 8 ವರ್ಷ. ತನ್ನ ಅಕ್ಕನ ಬೆಳೆಸುವಿಕೆಯ ಮೇಲೆ ಆಕೆಗೆ ಗಟ್ಟಿ ನಂಬಿಕೆ ಇದೆ. ನಮ್ಮ ಮುರಳಿನ ಚೆನ್ನಾಗಿ ಬೆಳೆಸಿರ್ತಾಳೆ ಅನ್ನೋ ಒಂದು ನಂಬಿಕೆ ಇದೆ. ಆಕೆ ಮಗನನ್ನ ಒಳ್ಳೆಯವನಾಗಿಯೇ ಬೆಳೆಸಿರ್ತಾಳೆ. ಆದರೆ ಆಕೆಯ ಬಳಿ ಇರುವ ರಿಪೋರ್ಟ್ಸ್ಗೆ ಮುಖ್ಯ ಕಾರಣಕರ್ತ ಮುರಳಿ ಅಂತ ಅನಿಸುತ್ತೆ. ಮನೆಯಲ್ಲಿ ಆಕೆ ಮುರಳಿ ಹೊರತುಪಡಿಸಿ ಇನ್ಯಾರೂ ಇಲ್ಲ. ಇದೆಲ್ಲವನ್ನ ಆಲೋಚನೆ ಮಾಡುತ್ತಾ ತಲೆಯನ್ನ 2 ಕೈಗಳಿಂದ ಹಿಡಿದುಕೊಂಡು ಕುಳಿತಿದ್ದಾಳೆ. ಆಗಲೇ ಆಕೆಗೊಂದು ನೆನಪಿಗೆ ಬಂತು. ತುಂಬಾ ದಿನಗಳಿಂದ ಮುರಳಿ ಆಕೆಗೆ ಹಾಲನ್ನು ನೀಡುತ್ತಾ ಇದ್ದ. ಅದನ್ನು ಕುಡಿದಾಗಿನಿಂದ ಆಕೆಗೆ ಒಳ್ಳೆ ನಿದ್ರೆ ಬರ್ತಾ ಇತ್ತು. ಮುರಳಿ ಅವುಗಳಲ್ಲಿ ಏನಾದರೂ ಮದ್ದನ್ನು ಬೆರೆಸಿ ಆಕೆ ಮಲಗಿದ ನಂತರ ಆಕೆಯೊಂದಿಗೆ ಇದೆಲ್ಲವನ್ನು ಆಲೋಚನೆ ಮಾಡುತ್ತಾ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಎಷ್ಟೇ ಹತ್ತಿರದ ಸಂಬಂಧಿಕರಾದರೂ ಇಷ್ಟೊಂದು ಸ್ವಾರ್ಥದಿಂದ ಆಲೋಚಿಸ್ತಾರಾ ಅಂತೇಳಿ ಅಳುತ್ತಾ ಆಲೋಚನೆ ಮಾಡ್ತಾಳೆ. ಅವನ ಆನಂದಕ್ಕಾಗಿ ಇಷ್ಟು ಕೆಳಗಿಳಿತಾನ? ಆಕೆ ಬರುವ ಕಷ್ಟದ ಬಗ್ಗೆ ಆಲೋಚಿಸಲಿಲ್ವೇ? ಒಬ್ಬ ಚಿಕ್ಕಮ್ಮನ ಬಗ್ಗೆ ಅಷ್ಟು ತಪ್ಪಾಗಿ ಹೇಗೆ ಆಲೋಚಿಸಿರಬಹುದು? ಇಂತಹ ದುರ್ಮಾರ್ಗಕ್ಕೆ ಹೇಗೆ ಕೈ ಹಾಕದ? ಇವತ್ತು ಅವನ ತಪ್ಪಿನಿಂದ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ ಅಂಥೇಳಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಆಕೆಗೆ ಏನೂ ಅರ್ಥ ಆಗೋದಿಲ್ಲ. ನಿಜ ತಿಳಿದ ನಂತರ ಅದು ಆಕೆಯ ಮೇಲೆ ಎಷ್ಟರ ಮಟ್ಟಿನ ಪ್ರಭಾವ ಬೀರ್ತದೆಯೋ ಯಾರೂ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಕೆಗೆ ಮೆಲ್ಲಗೆ ಎಲ್ಲ ನೆನಪಿಗೆ ಬರ್ತಾ ಇವೆ. ಅವನು ಚಿಕ್ಕವನಿದ್ದಾಗ ತನ್ನ ಅಕ್ಕನ ಜೊತೆ ಬಂದಾಗ ಓಡ್ ಬಂದು ಆಕೆಯ ಮಡಿಲಲ್ಲಿ ಕುಳಿತುಕೊಳ್ತಾ ಇದ್ದ. ಅವನಿಗೆ ಬಾರದ ಮಾತುಗಳಲ್ಲಿ ಆಕೆಯನ್ನ ಚಿಕ್ಕಮ್ಮ ಎನ್ನುವ ಬದಲು ಚಿಕ್ಕಿ ಚಿಕ್ಕಿ ಅಂತ ಕರೀತಾ ಇದ್ದ. ಅವನ ಮಾತುಗಳನ್ನ ಕೇಳಿ ಆಕೆ ಎಷ್ಟೋ ನಗುತ್ತಾ ಇದ್ಲು. ಅವನು ಇಲ್ಲಿಗೆ ಬಂದ ನಂತರ ಅವನನ್ನು ನೋಡಿ ಆಕೆಗೆ ಯಾವಾಗಲೂ ಹಾಗೇನೆ ಅನ್ನಿಸ್ತಾ ಇತ್ತು. ಆತ ಇಂತಹ ಘೋರ ಕೃತ್ಯಕ್ಕೆ ಕೈ ಹಾಕ್ತಾನೆ ಅಂತ ಊಹಿಸಿರಲಿಲ್ಲ. ಆಕೆ ಇದೇ ಆಲೋಚನೆಗಳಲ್ಲಿ ಮುಳುಗಿದ್ದಾಗ ಮುರಳಿ ರೂಮಿನ ಬಾಗಿಲನ್ನು ತೆರೆದು ಒಳಗೆ ಬಂದ. ಅವನ ಕೈಯಲ್ಲಿ ಹಾಲಿನ ಗ್ಲಾಸ್ ಇದೆ. ಅದೇ ಹಾಲಿನ ಗ್ಲಾಸ್. ಅವನು ಆಕೆಗಾಗಿ ಬಾದಾಮಿ ಹಾಲನ್ನು ತಯಾರು ಮಾಡಿಕೊಂಡು ಬಂದಿದ್ದಾನೆ. ಅವನು ಸಾಧಾರಣವಾಗಿಯೇ ಬಂದು ಬೆಡ್ ಮೇಲೆ ಕುಳಿತಿದ್ದಾನೆ. ಅವನು ಆಕೆಯನ್ನು ಏನೋ ಮಾಡುತ್ತಾನೆ ಅನ್ನೋ ಭಯದಿಂದ ಮಂಚದ ಮೇಲಿಂದ ಕೆಳಕ್ಕೆ ಇಳಿದು ನಿಲ್ತಾಳೆ. ಈ ಕೆಲಸವನ್ನು ನೋಡಿ ಆತ ಆಶ್ಚರ್ಯವಾಗಿ, ಚಿಕ್ಕಮ್ಮ ಏನಾಯಿತು? ನೀವ್ಯಾಕಿಷ್ಟು ಆತಂಕದಲ್ಲಿದ್ದೀರಿ? ಎಲ್ಲವೂ ಸರಿಯಾಗಿದೆ ತಾನೇ? ಈ ಹಾಲು ಕುಡೀರಿ ಮತ್ತು ವಿಶ್ರಾಂತಿ ತೆಗೆದುಕೊಳ್ಳಿ ಅನ್ನುತ್ತಾ ಆತ ಆ ಹಾಲಿನ ಗ್ಲಾಸನ್ನು ಆಕೆಗೆ ನೀಡ್ತಾನೆ. ಆಕೆ ಅದನ್ನು ತೆಗೆದುಕೊಂಡು ಸ್ಟಡಿ ಟೇಬಲ್ ಮೇಲೆ ಇಟ್ಟು ಕಠೋರವಾಗಿ ಅವನೊಂದಿಗೆ, ನನ್ನ ಆರೋಗ್ಯ ಏನೂ ಸರಿಯಿಲ್ಲ, ನನಗೆ ನಿದ್ರೆ ಬರ್ತಾ ಇದೆ ಅಂತ ಹೇಳ್ತಾಳೆ. ಆತ ಆಶ್ಚರ್ಯವನ್ನು ಪಟ್ಟು, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ ಚಿಕ್ಕಮ್ಮ? ಏನಾಯ್ತು ಅಂತ ಕೇಳ್ತಾನೆ. ಅವನ ಮಾತುಗಳನ್ನು ಕೇಳಿ ಆಕೆಗೆ ಕೋಪ ಇನ್ನೂ ಹೆಚ್ಚಾಗುತ್ತೆ. ಇವನು ಇಷ್ಟು ದೊಡ್ಡ ತಪ್ಪನ್ನ ಮಾಡಿ ಆಕೆಯ ಮುಂದೆ ಒಳ್ಳೆಯವನು ಅನ್ನುವಂತೆ ನಾಟಕ ಆಡ್ತಾ ಇದ್ದಾನೆ. ಆಕೆಗೆ ಪ್ರೆಗ್ನೆನ್ಸಿ ರಿಪೋರ್ಟನ್ನು ಅವನ ಮುಖಕ್ಕೆ ಎಷ್ಟು, ನೀನು ಮಾಡಿದ ಈ ಹೊಲಸು ಕೆಲಸಕ್ಕೆ ನಾನು ಶಿಕ್ಷೆ ಅನುಭವಿಸಬೇಕಾಗಿದೆ ಅಂಥೇಳಿ ಅವನನ್ನು ಕೆನ್ನೆಗೆ ಗಟ್ಟಿಯಾಗಿ ಹೊಡಿಬೇಕು ಅಂತ ಅನ್ನಿಸ್ತು. ಆದರೆ ಆಕೆ ಹಾಗೆ ಮಾಡಲಿಲ್ಲ. ಯಾಕಂದ್ರೆ ಅವನನ್ನು ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಅನ್ಕೊಂಡಿದ್ಲು. ತನ್ನಲ್ಲಿರುವ ಕೋಪವನ್ನು ತಡೆದುಕೊಂಡು, ನೀನು ಹೋಗು, ನಾನು ಮಲ್ಕೋಬೇಕು ಅಂತ ಹೇಳ್ತಾಳೆ. ಆಕೆಯ ಮಾತುಗಳನ್ನು ಕೇಳಿದ ಆತ ಬೆಡ್ಡಿನಿಂದ ಇಳಿದು ಹೊರಕ್ಕೆ ಹೋಗುತ್ತಾ, ಹಾಲನ್ನು ಮಾತ್ರ ಕುಡೀರಿ, ಇದರಿಂದ ನಿಮಗೆ ಒಳ್ಳೆಯ ನಿದ್ರೆ ಬರುತ್ತೆ ಅಂತ ಹೇಳ್ತಾನೆ.
ನೀವು ಮತ್ತೆ ಆರೋಗ್ಯವಂತರಾಗ್ತೀರಾ ಅಂಥೇಳಿ ಆತ ರೂಮಿನಿಂದ ಹೊರಗಡೆ ಹೋಗ್ತಾನೆ. ಇವನು ನನಗೆ ಹಾಲನ್ನ ಕುಡಿಸಿ ನನ್ನೊಂದಿಗೆ ಮಾಡ್ತಾ ಇರುವ ವ್ಯವಹಾರವನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಅನ್ಕೊಂತಾಳೆ. ಆತ ಹೋದ ತಕ್ಷಣ ಆ ಹಾಲನ್ನ ಕಿಟಕಿಯಿಂದ ಹೊರಗೆ ಚೆಲ್ಲಿ ಮತ್ತು ರೂಮಿನ ಲೈಟನ್ನು ಆಫ್ ಮಾಡಿ ಮಲಗ್ತಾಳೆ. ಆದರೆ ಆಕೆಗೆ ನಿದ್ರಿಸ್ಲಿಲ್ಲ. ಮುರಳಿ ಆಕೆಯ ರೂಮಿಗೆ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು. 1 ಗಂಟೆ ಕಳೆದು ಹೋಯಿತು. ಅದಾಗೂ ಕೂಡ ಮುರಳಿ ಇನ್ನೂ ಆಕೆಯ ರೂಮಿಗೆ ಬರಲಿಲ್ಲ. ಆಕೆಗೆ ನಿದ್ರೆ ಆವರಿಸ್ತಾ ಇದೆ. ಮುರಳಿಗೆ ಆಕೆಯ ಮೇಲೆ ಏನಾದರೂ ಅನುಮಾನ ಬಂದಿರಬಹುದು. ಇನ್ನು ಮುಂದೆ ಅವನನ್ನ ಯಾವುದೇ ವಿಷಯದಲ್ಲಿ ನಂಬಬಾರದು ಅಂತೇಳಿ ಅಂದುಕೊಳ್ತಾಳೆ. ಬೆಳಗ್ಗೆ ಎದ್ದು ಅವನಿಗೆ ಬೇರೆ ಕಡೆ ಇರೋದಕ್ಕೆ ರೂಮ್ ನೋಡ್ಕೊ ಅಂತ ಹೇಳಬೇಕು ಅಂತ ಹೇಳಿ ಆಲೋಚನೆಯನ್ನ ಮಾಡುತ್ತಾ ರೂಮಿನ ಬಾಗಿಲನ್ನ ಒಳಗಿನಿಂದ ಚಿಲಕ ಹಾಕಿಕೊಂಡು ಮಲಗಿಬಿಡ್ತಾಳೆ. ಬೆಳಗ್ಗೆ ಎದ್ದ ತಕ್ಷಣ ಆಕೆಯ ರೂಮಿನ ಬಾಗಿಲನ್ನ ಗಟ್ಟಿಯಾದ ಶಬ್ದದೊಂದಿಗೆ ಯಾರೋ ಬಡಿತಾ ಇರುವಂತೆ ಅನ್ನಿಸ್ತೆ. ಆಕೆ ಆತಂಕದಿಂದ ಎದ್ದು ರೂಮಿನ ಬಾಗಿಲನ್ನು ತೆರೀತಾಳೆ. ಮುಂದೆ ಮುರಳಿ ನಿಂತಿದ್ದಾನೆ. ಅವನ ಮುಖ ಕೋಪದಿಂದ ಕೆಂಪಾಗಿದೆ. ಅವನು ಕೋಪದಿಂದ ನೀನು ಬಾಗಿಲನ್ನ ಏಕೆ ಲಾಕ್ ಮಾಡಿದ್ದೆ ಅಂತ ಕೇಳ್ತಾನೆ. ಅವನು ಆಕೆಯನ್ನ ಹೆದರಿಸುವ ರೀತಿಯಲ್ಲಿ ಹಾಗೆ ಕೇಳೋದು ಆಕೆಗೆ ತುಂಬಾ ಬೇಸರವನ್ನಿಸೋದಕ್ಕೆ ಶುರುವಾಗುತ್ತೆ. ಆಕೆಯೊಂದಿಗೆ ಈ ಸ್ವರದಲ್ಲಿ ಮಾತನಾಡೋದಕ್ಕೆ ಅವನು ಯಾರು? ಅವನು ಆಕೆಯೊಂದಿಗೆ ಮಾತನಾಡೋದ್ರೆ ಮಾಡಬಯಸುವ ಅಪರಾಧಕ್ಕೆ ಆಕೆ ಅವನ ಧೈರ್ಯನ ತಡೆದಿದ್ದಕ್ಕೆ ಅವನು ಬೇಜಾರಾಗಿದ್ದಾನೆ. ಅವನು ಅಂದುಕೊಂಡುದು ನಡೆಯದೇ ಇದ್ದಿದ್ದಕ್ಕೆ ಆಕೆಯೊಂದಿಗೆ ಈ ರೀತಿ ಮಾತನಾಡ್ತಾ ಇದ್ದಾನೆ. ಆಗ ಆಕೆ ಕೋಪದಿಂದ ನೀನು ಯಾರು ನನ್ನನ್ನು ಈ ರೀತಿ ಕೇಳಲು ಅಂತ ಕೇಳ್ತಾಳೆ. ನೀನ್ ಯಾರು ಅಂತ ಕೇಳ್ತಾಳೆ. ಆ ಮಾತುಗಳನ್ನ ಕೇಳಿ ಆತ ಆಶ್ಚರ್ಯ ಪಡ್ತಾನೆ ಮತ್ತು ಮೆಲ್ಲಗೆ ಚಿಕ್ಕಮ್ಮ, ರಾತ್ರಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರಿ. ಅದರ ಬಗ್ಗೆ ನಾನು ತುಂಬಾ ಆತಂಕಪಟ್ಟೆ. ತುಂಬಾ ಹೊತ್ತಿನಿಂದ ನೀವು ಬಾಗಿಲು ತೆರೀತೀರಿ ಅಂತ ಬಡಿತಾನೆ ಇದ್ದೇನೆ. ಬಾಗಿಲು ತೆರೆಯದೇ ಇದ್ದದ್ದಕ್ಕೆ ನನ್ನಲ್ಲಿ ಆತಂಕ ಹೆಚ್ಚಾಯಿತು. ಎಲ್ಲಿ ನಿಮ್ಮ ಆರೋಗ್ಯ ಇನ್ನೂ ಹದಗೆಟ್ಟಿದೆಯೋ ಅನ್ನೋ ಆತಂಕದಿಂದ ನಾನು ಗಟ್ಟಿಯಾಗಿ ಬಾಗಿಲನ್ನ ಬಡದೆ ಅಂತ ಹೇಳ್ತಾನೆ. ಅವನ ಈ ಸುಳ್ಳು ಅಳು ಮತ್ತು ನಾಟಕಗಳನ್ನ ನೋಡಿದ ನಂತರ ಆಕೆಗೆ ಅವನ ಮೇಲೆ ಅಸಹ್ಯ ಹುಟ್ಟುಬಿಡುತ್ತೆ. ಮುರಳಿ, ನೀನು ನನ್ನ ಬಗ್ಗೆ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಕೋಪದಿಂದ ಹೇಳಿ ಆಕೆ ರೂಮಿನಿಂದ ಹೊರಗೆ ಬಂದು ಸ್ನೇಹಿತೆಯ ಮನೆಗೆ ಹೋಗ್ತಾಳೆ. ಎದುರು ಮನೆಯಲ್ಲಿ ಆಕೆಯ ಒಂದು ಸಮಾನ ವಯಸ್ಸಿನ ಫ್ರೆಂಡ್ ಇರ್ತಾಳೆ. ಆಕೆಯೊಂದಿಗೆ ಮನಸ್ಸಿನ ಮಾತುಗಳನ್ನೆಲ್ಲ ಹಂಚಿಕೊಳ್ತಾ ಇದ್ಲು. ಆದರೆ ಈ ವಿಷಯದ ಬಗ್ಗೆ ಹೇಗೆ ಹೇಳಬೇಕು ಅಂತ ಅರ್ಥ ಆಗ್ತಾ ಇರಲಿಲ್ಲ. ತನ್ನನ್ನು ಆಕೆ ಮಗುವನ್ನು ತೆಗೆಸ್ಕೊಳ್ಳೋ ಸಲುವಾಗಿ ಸಹಾಯವಾಗಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು. ಯಾಕಂದ್ರೆ ಶಾಂತಿಯ ಗಂಡ ಸೂರ್ಯ ಮುಂದಿನ ತಿಂಗಳು ಭಾರತಕ್ಕೆ ಬರ್ತಾ ಇದ್ದಾನೆ. ಒಂದು ವೇಳೆ ಆಕೆಯ ಒಂದು ಗರ್ಭ ತುಂಬಾ ತಿಂಗಳುಗಳಾಗಿದ್ರೆ ಕಷ್ಟವಾಗುತ್ತೆ, ಬೆಳೆದೋಗಿದ್ರೆ ಕಷ್ಟ ಆಗುತ್ತೆ. ಈಗಷ್ಟೇ ಗರ್ಭ ಧರಿಸಿದ್ದೀನಿ, ಆದ್ದರಿಂದ ಇದನ್ನ ಮಾಡಿಸಿಕೊಳ್ಳಲೇಬೇಕು ಅಂತ ಅನ್ಕೊಂಡು. ಆದರೆ ಶಾಂತಿ ತನ್ನ ಸ್ನೇಹಿತೆಗೆ ನಾನು ಗರ್ಭ ಧರಿಸಿದ್ದೇನೆ ಅಂತ ಹೇಳಿಲ್ಲ. ಹಾಸ್ಪಿಟಲ್ಗೆ ಹೋದ ಮೇಲೆ ಹೇಳೋಣ ಅಂತ ಅನ್ಕೊಂಡ್ಲು. ಗೆಳತಿಯೊಂದಿಗೆ ಆರೋಗ್ಯ ಸರಿಯಿಲ್ಲ, ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡಿದ್ದೀನಿ, ನೀನು ಕೂಡ ನನಗೆ ಜೋಡಾಗಿ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಆಕೆ ಸರಿ ಅಂತ ಹೇಳ್ತಾಳೆ. ಆಕೆ ತನ್ನೊಂದಿಗೆ ಮಾತನಾಡುತ್ತಾ ಅಲ್ಲೇ ಕೂತು ಅಲ್ಲೇ ಉಂಡು ಅಲ್ಲೇ ವಿಶ್ರಾಂತಿಯನ್ನ ಪಡಿತಾಳೆ. ಆಕೆ ತನ್ನೊಂದಿಗೆ ನನ್ನ ಆರೋಗ್ಯ ಸರಿಯಿಲ್ಲ, ಮುರಳಿ ಕೂಡ ಮನೆಯಲ್ಲಿ ಇಲ್ಲ ಅಂತ ಹೇಳಿದಾಗ ಆಕೆ ಬಲವಂತವಾಗಿ ಅಲ್ಲೇ ಉಳಿಸಿಕೊಳ್ತಾಳೆ. ಫ್ರೆಂಡ್ ಮನೆಯಲ್ಲೇ ಉಳ್ಕೊಳ್ತಾಳೆ. ನೆಕ್ಸ್ಟ್ ದಿನ ಡಾಕ್ಟರ್ ಹತ್ರ ಹೋಗೋಣ ಅಂತ ಅನ್ಕೊಂಡು ಮನೆಗೆ ಮರಳಿ ಬರೋಷ್ಟರಲ್ಲಿ ಅಲ್ಲಿರುವ ಒಂದು ದೃಶ್ಯ ನೋಡಿ ಆಕೆಗೆ ಪ್ರಾಣ ಹೋದಂತಾಗುತ್ತೆ. ಯಾಕಂದ್ರೆ ಅಷ್ಟರಲ್ಲೇ ಆಕೆಯ ಗಂಡ ಸೂರ್ಯ ಮನೆಯಲ್ಲಿದ್ದಾನೆ. ಆತ ಶಾಂತಿಯನ್ನ ನೋಡಿದ ತಕ್ಷಣ ಆನಂದದಿಂದ ಆಲಿಂಗಿಸಿಕೊಂಡ. ಹೇಳು, ಹೇಗಿದೆ ನನ್ನ ಸರ್ಪ್ರೈಸ್? ನಾನು ತುಂಬಾ ಹೊತ್ತಿನಿಂದ ನಿನಗಾಗಿ ಕಾಯ್ತಾ ಇದ್ದೀನಿ, ನಿನ್ನ ಫೋನ್ ಕೂಡ ಸಿಗ್ತಾ ಇಲ್ಲ, ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾನೆ. ಆಕೆ ಆತನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ಅಳತಾಳೆ ಮತ್ತೆ ಹೇಳ್ತಾಳೆ, ಈಗ ನನ್ನ ಮಗುವನ್ನ ಹೇಗೆ ತೆಗೆಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದಾಳೆ. ನೀನ್ ಯಾಕೆ ಅಳ್ತಾ ಇದ್ಯಾ? ನಾನು ಬಂದಿದ್ದೀನಲ್ಲ. ನಾನು ಬರ್ಬೇಕಾದಾಗ್ಲೇ ಬರ್ಬೇಕಿತ್ತು, ಬಟ್ ಏನಂದ್ರೆ ಅನ್ಎಕ್ಸ್ಪೆಕ್ಟೆಡ್ಲಿ ನನಗೆ ರಜೆ ನೀಡಿದ್ರು, ಅದಕ್ಕೆ ಈಗ ಬಂದಿದ್ದೇನೆ.
ನಿನಗೆ ಒಂದು ಸರ್ಪ್ರೈಸ್ ನೀಡಬೇಕು ಅನ್ನೋ ಉದ್ದೇಶದಿಂದ ನಿನಗೆ ಹೇಳಲಿಲ್ಲ. ಆಕೆ ತನ್ನಲ್ಲಿರುವ ಬೇಸರವನ್ನ, ನಗುವಿನಿಂದ ಹೊಟ್ಟೆಯಲ್ಲಿನ ನೋವನ್ನು ನುಂಗಿಕೊಂಡು ಸೂರ್ಯನೊಂದಿಗೆ ಮಾತನಾಡ್ತಾಳೆ. ಗಂಡ ಸೂರ್ಯನೊಂದಿಗೆ ಮಾತಾಡ್ತಾಳೆ. ರಾತ್ರಿ ಅಡುಗೆ ಮಾಡಿದ ನಂತರ ಮುರಳಿ ಊಟ ಮಾಡಿ ತನ್ನ ರೂಮಿಗೆ ಹೋಗ್ತಾನೆ. ಶಾಂತಿ ಸೂರ್ಯ ಜೊತೆಯಾಗಿ ತಮ್ಮ ರೂಮಿಗೆ ಹೋಗ್ತಾರೆ. ಸೂರ್ಯ ಪ್ರಯಾಣವನ್ನ ಮಾಡಿ ತುಂಬಾ ಸುಸ್ತಾಗಿರ್ತಾನೆ. ಅದರಿಂದ ಶಾಂತಿಯೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿ ನಿದ್ರೆಗೆ ಜಾರ್ತಾನೆ. ಆದರೆ ಆಕೆಗೆ ಆ ಒಂದು ಯೋಚನೆಗಳಿಂದ ರಾತ್ರಿಯೆಲ್ಲ ನಿದ್ರೆ ಬರಲಿಲ್ಲ. ನಾಳೆ ಅಬಾರ್ಷನ್ಗೆ ಹೇಗೆ ಹೋಗಬೇಕು, ನಾಳೆ ಅಲ್ಲ ಹಸಿರು ಇನ್ನು ಮೇಲೆ ನಾನು ಹೇಗೆ ಮಾಡಿಸ್ಕೊಳ್ಳಬಲ್ಲೆ, ಯಾಕಂದರೆ ಈಗ ಸೂರ್ಯ ಬಂದಿದ್ದಾನೆ. ಈಗ ಆತನಿಗೆ ಅಸಲಿ ವಿಷಯ ತಿಳಿದರೆ ನನ್ನ ಸಂಸಾರ ನಾಶವಾಗಿ ಹೋಗುತ್ತೆ ಅಂಥೇಳಿ ಆಲೋಚನೆಯನ್ನು ಮಾಡುತ್ತಾ ಯಾವಾಗ ಬೆಳಗಾಗುತ್ತೆ ಅಂತ ತಿಳಿಲಿಲ್ಲ. ಎದ್ದು ನೋಡ್ತಾಳೆ. ಅಷ್ಟರಲ್ಲೇ ಸೂರ್ಯ ಇನ್ನೂ ಮಲಗಿದಾನೆ. ಆಕೆ ರೂಮಿನ ಹೊರಗೆ ಬಂದು ಸೋಫಾದ ಮೇಲೆ ಕುಳಿತುಕೊಳ್ತಾಳೆ. ಮುರಳಿ ಅಕ್ಕನ ಮಗ ಕಿಚನ್ನಲ್ಲಿ ತನಗಾಗಿ ಟೀಯನ್ನ ಮಾಡ್ತಾ ಇರೋದನ್ನ ನೋಡ್ತಾಳೆ. ಟೀಯನ್ನ ತೆಗೆದುಕೊಂಡು ಬಂದು ಶಾಂತಿಯನ್ನ ನೋಡಿ ನಕ್ಕೋ, ಚಿಕ್ಕಮ್ಮ ನಿಮಗೆ ಒಂದು ಸಣ್ಣ ಸರ್ಪ್ರೈಸ್ ಹೇಗಿದೆ, ಇಷ್ಟ ಆಯ್ತಾ ಅಂತ ಕೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಆಕೆ ಅವನನ್ನ ಕೋಪದಿಂದ ಮತ್ತು ದ್ವೇಷದಿಂದ ನೋಡುತ್ತಾ, ನೀನು ಎಂತಹ ದುರ್ಮಾರ್ಗಿ, ಎಷ್ಟು ನಾಟಕ ಹಾಡ್ತಾ ಇದೆಯಾ, ಎಷ್ಟೊಂದು ಮುಗ್ಧ ಮುಖದೊಂದಿಗೆ ಇಂತಹ ಒಂದು ಧಾರೂಢ ಕೃತ್ಯವನ್ನ ಹೇಗೆ ಮಾಡಿ ನಿನಗೆ ನಾಚಿಕೆ ಇಲ್ಲವೇ? ಒಂದು ಕಡೆ ಚಿಕ್ಕಮ್ಮ ಚಿಕ್ಕಮ್ಮ ಅನ್ನುತ್ತಾ ಇನ್ನೊಂದು ಕಡೆ ಚೀಚಿ ಹೇಳಲಿಕ್ಕೆ ನನಗೆ ಅಸಹ್ಯ ಅಂತ ಅನ್ಸುತ್ತೆ. ನಾನು ಕಳೆದ 2 ದಿನಗಳಿಂದ ತುಂಬಾ ಒತ್ತಡಕ್ಕೆ ಒಳಗಾಗಿದ್ದೇನೆ. ಅಷ್ಟೇ ಅಲ್ಲದೆ ನನ್ನ ಗಂಡ ವಿದೇಶದಿಂದ ಬಂದಿದ್ದರಿಂದ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ತೋಚ್ತಾ ಇಲ್ಲ. ಆಕೆ ತನ್ನ ಮನಸ್ಸಿನಿಂದ ಏನು ಬಂದಿತೋ ಅದನ್ನ ಹೇಳ್ತಾಳೆ. ಆತ ಆಶ್ಚರ್ಯ ನೋಟದಿಂದ ಆಕೆಯ ನೋಡ್ತಾ ಇದ್ದಾನೆ. ಚಿಕ್ಕಮ್ಮ, ನೀವೇನು ಹೇಳ್ತಾ ಇದ್ದೀರಾ? ನನಗೆ ನಿಮ್ಮ ಮಾತುಗಳು ಅರ್ಥ ಆಗ್ತಾ ಇಲ್ಲ. ಅಸಲು ನನಗೆ ಅರ್ಥ ಆಗ್ತಾ ಇಲ್ಲ. ನೀವು ನನ್ನೊಂದಿಗೆ ಇಷ್ಟೊಂದು ಕಠೋರವಾಗಿ ಕೋಪವನ್ನ ಮಾಡಿಕೊಂಡು ಮಾತಾಡುವಂತಹ ಒಂದು ದೊಡ್ಡ ತಪ್ಪು ನಾನೇನು ಮಾಡಿದ್ದೀನಿ ಅಂತಂದಾಗ ಆಕೆಗೆ ಕೋಪ ಬರುತ್ತೆ. ರೂಮಿಗೆ ಹೋಗ್ತಾಳೆ. ಸೂರ್ಯ ಇನ್ನೂ ಮಲಗಿದ್ದಾರೆ. ಆಕೆ ಅಲಮಾರದಿಂದ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಬಂದು ಮುರಳಿ ಹತ್ರ ಬರ್ತಾಳೆ. ಮುರಳಿ ಇನ್ನೂ ಗೊಂದಲದಲ್ಲಿ ಅಲ್ಲೇ ನಿಂತಿದ್ದಾನೆ. ಆಕೆಗೆ ಕೋಪದಿಂದ ಅವರ ಹತ್ತಿರ ಬಂದು ಆ ರಿಪೋರ್ಟ್ಸ್ ಅನ್ನ ಅವನ ಮುಖಕ್ಕೆ ಎಸೆತಾಳೆ. ಇವುಗಳನ್ನು ಓದು, ನಿನಗೆ ತಿಳಿಯುತ್ತೆ. ನಂತರ ಆತಲ ಎದ್ದೇಳಷ್ಟರಲ್ಲಿ ನಿನ್ನ ದರಿದ್ರ ಮುಖವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗು ಅಂತ ಕೋಪದಿಂದ ಒಂದು ಆ ಮೆಲ್ಲನೆ ಸ್ವರದಲ್ಲಿ ಹೇಳ್ತಾಳೆ. ಯಾಕಂದ್ರೆ ಸೂರ್ಯನಿಗೆ ಈ ವಿಷಯ ತಿಳಿಯಬಾರದು ಅನ್ನೋದು ಆಕೆಯ ಒಂದು ತಾಪತ್ರಯ ತೊಂದ್ರೆ. ಮುರಳಿ ಆ ರಿಪೋರ್ಟ್ಸ್ ಅನ್ನ ತೆಗೆದುಕೊಂಡು ಓದಿದ ತಕ್ಷಣ ಅವನ ಮುಖದಲ್ಲಿ ಬಣ್ಣಗಳೇ ಬದಲಾಗಿ ಹೋಗ್ಬಿಡ್ತವೆ. ಅವನು ಏನೋ ಹೇಳೋಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ. ಮುರಳಿ ಕೈಗಳಿಂದ ರಿಪೋರ್ಟ್ ಅನ್ನು ತೆಗೆದುಕೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಸೂರ್ಯ ಆ ರಿಪೋರ್ಟ್ ಓದ್ತಾ ಇದ್ರೆ ಆಕೆ ತುಂಬಾ ಆತಂಕಕ್ಕೆ ಒಳಗಾಗಿ, ಇನ್ನು ನನ್ನ ಜೀವನ ನಾಶವಾಯಿತು, ನನ್ನ ಜೀವನ ಮುಗಿದೋಯ್ತು ಇದೆಲ್ಲ ತಿಳಿದ ಮೇಲೆ ಸೂರ್ಯ ಅಂದ್ರೆ ತನ್ನ ಗಂಡ ನನ್ನನ್ನು ಬಿಟ್ಟು ಬಿಡ್ತಾರೆ ಅಂತ ಆಲೋಚನೆಯನ್ನ ಮಾಡುತ್ತಾ ತಲೆಯನ್ನ ಸುತ್ತಿ ಬೀಳ್ತಾಳೆ. ಆಕೆಗೆ ಗೊತ್ತಿಲ್ಲ. ಕಣ್ಣು ತೆರೆದು ನೋಡೋಷ್ಟರಲ್ಲಿ ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಮಲಗಿದ್ದಾಳೆ. ಸೂರ್ಯ ಆಕೆಯನ್ನು ತೀಕ್ಷ್ಣವಾಗಿ ನೋಡ್ತಾ ಇದ್ದಾನೆ. ಮುರಳಿ ಕೂಡ ಅಲ್ಲೇ ನಿಂತಿದ್ದಾನೆ. ಸೂರ್ಯನನ್ನು ನೋಡಿದ ತಕ್ಷಣ ಆಕೆ ಅಳ್ತಾ, ನಡೆದದರಲ್ಲಿ ನನ್ನ ತಪ್ಪೇನಿಲ್ಲ. ಮುರಳಿ ಪ್ರತಿದಿನ ಹಾಲಿನಲ್ಲಿ ನನಗೆ ನಿದ್ರೆ ಮಾತ್ರೆಗಳನ್ನು ಬೆರೆಸಿಕೊಡ್ತಾ ಇದ್ದ. ಈ ತಪ್ಪೆಲ್ಲ ಅವನೇ ಮಾಡಿದಾನೆ. ಆ ದೇವರ ಮೇಲೆ ದಯೆ ಇಟ್ಟು ನನ್ನನ್ನು ಬಿಟ್ಟು ಬಿಡಬೇಡಿ, ನನ್ನನ್ನು ದೂರ ಮಾಡಬೇಡಿ. ನಾನು ನಿಮ್ಮನ್ನ ಎಷ್ಟೋ ಪ್ರೀತಿಸ್ತಾ ಇದ್ದೀನಿ, ನೀವಿಲ್ಲದೆ ನಾನು ಬದುಕಲಾರದೆ ಅಂಥೇಳಿ ಅಳುತ್ತಾ ತುಂಬ ನೋವನ್ನು ಅನುಭವಿಸ್ತಾಳೆ. ಆಗಲೇ ಸೂರ್ಯ ಶಾಂತಿ ಹತ್ತಿರ ಹೋಗಿ ತಬ್ಬಿಕೊಂಡು, ನೀನು ಇಷ್ಟು ಆತಂಕವನ್ನು ಯಾಕೆ ಪಡ್ತಾ ಇದ್ಯಾ? ನಾನು ನಿನ್ನನ್ನು ಎಂದಿಗೂ ಬಿಡೋದಿಲ್ಲ. ನಿನಗೆ ಎಲ್ಲ ಪರೀಕ್ಷೆಗಳನ್ನು ಮತ್ತೆ ಮಾಡಿಸಿದ್ದೇನೆ. ನೀನು ಪ್ರೆಗ್ನೆಂಟ್ ಆಗಿಲ್ಲ, ಅಂದರೆ ಗರ್ಭ ಧರಿಸಿಲ್ಲ. ಇನ್ನು ಯಾರದ್ದು ರಿಪೋರ್ಟ್ ನಿನ್ನ ಹೆಸರಿನಲ್ಲೇ ಬಂದಿದೆ. ನೀನು ಯಾವ ದೋಷಿಯೂ ಅಲ್ಲ. ಮುರಳಿ ನಿನ್ನೊಂದಿಗೆ ಎಂದೂ ಹಾಗೆ ಅಸಭ್ಯವಾಗಿ ವರ್ತಿಸಿಲ್ಲ. ನಿನ್ನೊಂದಿಗೆ ಹಾಗೆ ಮಾಡೋದಕ್ಕೆ ಸಾಧ್ಯ ಕೂಡ ಇಲ್ಲ ಅಂತ ಹೇಳ್ತಾರೆ. ಈ ಬೆಂಕಿಯಂತಹ ನಿಜ ಹೇಳಿದ ತಕ್ಷಣ ಆಕೆ ಮುರಳಿಯ ಕಣ್ಣುಗಳೊಂದಿಗೆ ನೇರವಾಗಿ ನೋಡೋದಕ್ಕಾಗಲಿಲ್ಲ. ಆದರೆ ಮುರಳಿ ಅಳುತ್ತಾ ಚಿಕ್ಕಮ್ಮನ ಹತ್ತಿರ ಬಂದು, ಚಿಕ್ಕಮ್ಮ, ನೀವು ನನ್ನ ಬಗ್ಗೆ ಹಾಗೆ ಹೀಗೆ ಆಲೋಚನೆಯನ್ನ ಮಾಡಿದ್ರಿ. ನನ್ನ ಮನಸ್ಸಿನಲ್ಲಿ ನಿಮಗೆ ಮತ್ತು ನನ್ನ ತಾಯಿಗೆ ಯಾವುದೇ ವ್ಯತ್ಯಾಸ ಕೂಡ ಇಲ್ಲ.
ಇಬ್ರು ಒಂದೇ. ನಿಮ್ಮನ್ನ ಆ ಸ್ಥಾನದಲ್ಲಿ ನೋಡ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ಯಾವ ಹುಡುಗಿಯನ್ನ ಕೂಡ ಅಂತಹ ದುರುದ್ದೇಶದಿಂದ ನೋಡಿಲ್ಲ. ನೀವು ನನಗೆ ತಾಯಿ ಸಮಾನ ಅಂತೇಳಿ ಅಳುತ್ತಾ ಎಲ್ಲ ವಿಷಯಗಳನ್ನ ಹೇಳಿಕೊಂಡು ಆ ಡಾಕ್ಟರ್ ಮತ್ತು ನರ್ಸ್ ಮಾಡಿದ ತಪ್ಪಿನಿಂದ ರಿಪೋರ್ಟ್ ಬದಲಾಗಿ ಹೋಗಿದ್ವು. ಆಕೆ ಮಾಡಿದ ತಪ್ಪಾದ ಆಲೋಚನೆಗಳಿಂದ ಮುರಳಿ ಮುಂದೆ ಒಂದು ನಾಚಿಕೆಯನ್ನ ಪಟ್ಟು ತಲೆ ತೆಕ್ಕಿಸ್ಲು. ಆನಂತರ ಮುರಳಿ ಒಂದು ಒಳ್ಳೆಯ ಹಾಸ್ಟೆಲ್ಗೆ ಬದಲಾದ. ಶಾಂತಿ ಅವಸರ ಪಟ್ಟು ಮುಂದೆ ಹಿಂದೆ ಆಲೋಚನೆಯನ್ನ ಮಾಡದೆ ಮುರಳಿ ಮೇಲೆ ನಿಂದನೆಗಳನ್ನ ಅಪವಾದಗಳನ್ನ ಹೊರಸಿ ಅವನನ್ನ ದೋಷಿಯನ್ನಾಗಿ ಮಾಡಿದ್ಲು. ನಿಜ ತಿಳಿದ ಮೇಲೆ ಹೀಗೆ ಆಲೋಚನೆಯನ್ನ ಮಾಡಿದ್ದಕ್ಕೆ ಆಕೆಯ ಮೇಲೆ ಆಕೆ ಅಸಹ್ಯ ಅನ್ಸೋದಕ್ಕೆ ಶುರುವಾಯಿತು. ಈ ಕತೆ ಕೇಳಿದ ನಂತರ ನೀವು ಏನನ್ನ ತಿಳಿದುಕೊಂಡ್ರೆ? ಸಮಸ್ಯೆ ಎಂತಹದ್ದೇ ಇರಲಿ, ಅದರ ಮೂಲಗಳು ಪರೀಕ್ಷಿಸದೆ ತಿಳಿಯದೆ ಒಂದು ನಿರ್ಧಾರಕ್ಕೆ ಬಂದು ಇತರರ ಮೇಲೆ ನಿಂದನೆಗಳನ್ನ ಮಾಡಬಾರದು. ಹೀಗೆ ಮಾಡೋದ್ರಿಂದ ಅವರ ವ್ಯಕ್ತಿತ್ವದ ಮೇಲೆ ಕಲೆ ಬೀಳುತ್ತೆ. ಇಂತಹ ನಿಂದನೆಗಳಿಂದ ನೋವು ಅನುಭವಿಸೋದರೆಲ್ಲರಿಗೂ ಈ ಕತೆ ಅಂಕಿತ. ಫ್ರೆಂಡ್ಸ್, ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಹೇಗಿತ್ತು ಅಂತ ದಯವಿಟ್ಟು ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಕಥೆಯ ಕಳ್ಳರ ಬಗ್ಗೆ ದಯವಿಟ್ಟು ಗಮನ ಇರಲಿ ಪ್ರಿಯ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ವಿ ಲವ್ ಯು.